ನಮಸ್ಕಾರ ಸ್ನೇಹಿತರೆ, ವಾಸ್ಟ್ ಅಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನಾವು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ LBA ಕ್ವಶನ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ 10th ಕ್ಲಾಸ್ ಇದಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಯಾರಿಗೆಲ್ಲ 6 to 10 ವರೆಗೂ ಬೇಕೋ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ, PSTR ಮತ್ತು HSTR ಗಾಗಿ ಎಲ್ಲಿ ಕಂಪ್ಯೂಟರ್ ಸಿಲೆಬಸ್ ಇದೆಯಲ್ವಾ, ಸೊ ಕಂಪ್ಯೂಟರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ವೈಸ್ ತರಗತಿನ ಸ್ಟಾರ್ಟ್ ಮಾಡಿದ್ದೀನಿ. ಥಿಯರಿ ಜೊತೆಗೆ MCQ 2 ಇರುತ್ತೆ. ಸೊ ಒಂದೇ ವಿಡಿಯೋ ಅಲ್ಲಿ ನಿಮಗೆ ಥಿಯರಿ ಅದ್ರ ಜೊತೆಗೆ ಅಲ್ಲೇ MCQ ಮುಗಿಸ್ಕೊಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಒನ್ ಸ್ಟೆಪ್ ಟು ಸಕ್ಸಸ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ನೇಹಿತರೆ, ಫ್ರೀ ಆಫ್ PDF ಕೂಡ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದ್ರೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಜಾಯಿನ್ ಆದ್ರೆ ನಿಮಗೆ PDF ನೋಟ್ಸ್ ಕೂಡ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಸಿಗುತ್ತೆ. ಬನ್ನಿ ಇನ್ನು ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ದ ಕನ್ಸರ್ಟ್ ಅಂತಕ್ಕಂಥದ್ದು 5th ಪ್ರೋಸ್ ಇದೆ, 10th. ಓಕೆನಾ? ಸೊ ಫ್ರೆಂಡ್ಸ್, ಇದೊಂದು ಮಾಡಿದ್ರೆ ನಿಮ್ಗೆ ಇನ್ನು 3 ಲೆಸನ್ಸ್ ಉಳಿಯುತ್ತೆ. ಆದಷ್ಟು ಬೇಗ ಮಾಡ್ತೀನಿ. ಏನೋ ಗೊತ್ತಿಲ್ಲ, LBA ಕ್ವಶನ್ ಆನ್ಸರ್ಸ್ ಸ್ವಲ್ಪ ತುಂಬಾ ಡಿಲೇ ಆಗ್ತಾ ಇದೆ. ಓಕೆನಾ? ಸೊ ನಾನು ಇತ್ತೀಚೆಗೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ 2 ಕ್ಲಾಸಸ್ ಇರುತ್ತೆ. ಅದಕ್ಕೆಲ್ಲ PPT ಮಾಡಿಕೊಂಡು ರೆಡಿಯಾಗಿ ಮಾಡಿ ಆಫ್ಲೈನ್ ಅಲ್ಲೂ ಕ್ಲಾಸ್ ಮಾಡಿ, ಹೀಗಾಗಿ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಅವಾಗಲೇ ಮುಗಿಸ್ಕೊಡ್ಬೇಕಾಗಿತ್ತು. ಇಡೀ 95% ಮುಗಿಸಿದೀನ್ರಿ. ಓನ್ಲಿ 3 ಲೆಸನ್ಸ್ಗೆ ಈ ತರ ಆಗ್ತಾ ಇದೆ. ವಾಟ್ ಎವರ್ ಇಟ್, ನಾನು ನಿಮಗೆ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಥವಾ ಏನೆಲ್ಲ ನಮ್ಮ ಗ್ರಾಮರ್ ಪಾರ್ಟ್ಸ್ ಇದೆ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಆಸ್ ಯೂಸ್ವಲ್ ಎಲ್ಲಾ ಒಂದು LBA ಕ್ವಶನ್ಸ್ ಅಲ್ಲಿ ನಾವು ನೋಡಿದ ಹಾಗೆ ಇಲ್ಲೂ ಕೂಡ ಏನಿದೆ ಅಂದ್ರೆ ಕ್ವಶನ್ ಟ್ಯಾಗ್ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ 6ರಿಂದ 10ನೇ ತರಗತಿಯ ಎಲ್ಲ ಸಂಪೂರ್ಣವಾಗಿ ವಿಡಿಯೋಸ್ ನೋಡ್ತಾ ಬಂದಿರ್ತೀರ, ನಿಮ್ಗೆ ಎಲ್ಲರಿಗೂ ಕೂಡ ಈಸಿ ಆಗಿರುತ್ತೆ. ಸೊ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗ್ ನ ನಾವು ನೋಡ್ಬೇಕಾಗಿದೆ ಇಲ್ಲಿ. ಸೊ ಫಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಸ್ಮಿತಾ ಬೀಟ್ ಹರ್ ಲಿಪ್ಸ್ ಇನ್ ಅ ಸೆಲ್ಫ್ ಅಪ್ರೋಚ್ ಅಂತ ಇದೆ. ಓಕೆ, ಸ್ಮಿತಾ ಬೀಟ್ ಹರ್ ಲಿಪ್ಸ್ ಇನ್ ಅ ಸೆಲ್ಫ್ ಅಪ್ರೋಚ್ ಅಂತ. ಸೊ ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ ಟ್ಯಾಗ್ ಫಸ್ಟು ಯಾವ ಟೆನ್ಸ್ ಆಗಿದೆ? ಪಾಸಿಟಿವ್ ಟೆನ್ಸ್ ಆಗಿದೆ. ಸೊ ಪಾಸಿಟಿವ್ ಇದೆ ಅಂದ್ರೆ ನಾವು ನೆಗೆಟಿವ್ ಮಾಡಬೇಕು. ಅಂಡ್ ಸೆಂಟೆನ್ಸ್ ಸ್ನೇಹಿತರೆ, ಓಕೆ, ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಯಾವ ಟೆನ್ಸ್ ಇದೆ ಇದು ಅಂದ್ರೆ ಲಿಪ್ಸ್ ಅಂತ ಇದೆ. ಸೊ ಹರ್ ಲಿಪ್ಸ್ ಸ್ವಲ್ಪ ಅಂದ್ರೆ ಓಕೆ, ಇದು ಒಂದು ಯಾವ ಟೆನ್ಸ್ ಇದೆ ಸ್ನೇಹಿತರೆ? ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಮಾಡ್ಬೇಕು ಈಗ ನಾವು. ಸೊ ಡಸ್ ಹಿ ಆಗತ್ತಾ, ಡಸ್ ನಾಟ್ ಶಿ ಆಗತ್ತಾ, ಡಿಡ್ ಶಿ ಆಗತ್ತಾ, ಡಿಡ್ ನಾಟ್ ಶಿ ಆಗತ್ತಾ, ಡಿಡ್ ಶಿ ಆಗತ್ತಾ ಅಂತ. ಸ್ನೇಹಿತರೆ, ದಿಸ್ ಈಸ್ ಡಿಡ್ ನಾಟ್ ಶಿ ಅಂತ ಆಗತ್ತೆ. ಓಕೆನಾ? ಡಿಡ್ ನಾಟ್ ಶಿ ಅಂತ ಆಗುತ್ತೆ. ದಿಸ್ ಈಸ್ ದ ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಟೆನ್ಸ್ ಇದೆ ಸ್ನೇಹಿತರೆ ಇದು. ಸೊ ನೋಡಿ, ಸ್ಮಿತಾ ಬಿಟ್ ಬೈಟ್ ಆಗ್ತಿತ್ತಲ್ವಾ ಪ್ರೆಸೆಂಟ್ ಇದ್ರೆ. ಓಕೆ, ಇದು ಬೈಟ್ ಇದೆ. ಸೊ ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಆಗಿದೆ. ಅದರಿಂದ ಇದಕ್ಕೆ ಏನ್ ಆನ್ಸರ್ ಆಗುತ್ತೆ? ಡಿಡ್ ನಾಟ್ ಶಿ ಅಂತ ಆಗುತ್ತೆ. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ. ದೇ ಹ್ಯಾಡ್ ಕಮ್ ವಿತ್ ದ ಹೈ ಹೋಪ್ಸ್ ಅಂತ ಇದೆ. ದೇ ಹ್ಯಾಡ್ ಇದೆ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಇದೆ ಅಂಡ್ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಹ್ಯಾಡ್ ನಾಟ್ ದೇ, ಹ್ಯಾಡ್ ದೇ, ಡಿಡ್ ದೇ, ಡಿಡ್ ನಾಟ್ ದೇ ಅಂತ ಆಗುತ್ತೆ. ಸೊ ಹ್ಯಾಡ್ ಇದೆ ಅಂದಮೇಲೆ ಇದು ಹ್ಯಾಡ್ ನಾಟ್ ದೇ ಆಗುತ್ತೆ. ವೆರಿ ಈಸಿ. ಸೊ ಕಮಿಂಗ್ ಟು ದ ಥರ್ಡ್ ಕ್ವಶನ್, ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್ ಅಂತ ಇದೆ. ಸೊ ಫ್ರೆಂಡ್ಸ್, ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಹಾಗಾಗಿ ನಾವೀಗ ನೆಗೆಟಿವ್ ಮಾಡೋಣ. ಮಸ್ಟ್ ಇದೆ ಅಂತ ಅಂದ್ರೆ ಸೊ ಏನ್ ಬರುತ್ತೆ? ಮಸ್ಟ್ ಇದೆ ಅಂತ ಅಂದ್ರೆ ಮಸ್ಟ್ ನಾಟ್ ಅಂತ ಬರುತ್ತೆ. ವೆರಿ ಈಸಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಷ್ಟು ಈಸಿ ಇದೆ ಅಂದ್ರೆ ಕ್ವಶನ್ ಓದೋ ಅವಶ್ಯಕತೆನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ನಾವು 6 ಇಂದ ಏನ್ ಡಿಸ್ಕಸ್ ಮಾಡ್ತಾ ಬಂದಿದೀವಿ, ಕೊನೆಯಲ್ಲಿ 10th ಅಲ್ಲಿ ಇದೀವಿ. ಸೊ ಕ್ವಶನ್ ಟ್ಯಾಗ್ ಮಾಡ್ತಾ ಮಾಡ್ತಾ ಇಷ್ಟು ಈಸಿ ಆಗ್ಬಿಟ್ಟಿದೆ ನೋಡಿ ಈಗ. ಓಕೆ, ಸೊ ಫೋರ್ತ್ ಕ್ವಶನ್ ನೋಡಿ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅಂತ ಇದೆ. ಸೊ ಹ್ಯಾವ್ ಅಂತ ಬಂದಿದೆ ಅಂತ ಅಂದ್ರೆ ಸೊ ಹ್ಯಾವ್ ನಾಟ್ ಆಗುತ್ತೆ. ಸಿಂಪಲ್. ಕ್ವಶನ್ ಓದೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ, ಅಷ್ಟು ಈಸಿ ಆಗಿದೆ. ಸೊ ಅದು ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಈ ತರ ಬರುತ್ತೆ ನೋಡಿ, ಆಟೋಮೆಟಿಕ್ ಆಗಿ. ಸೊ ಫಿಫ್ತ್ ಕ್ವಶನ್ ನೋಡ್ಕೊಳ್ಳಿ. ಯು ಮಸ್ಟ್ ನಾಟ್ ಇದೆ. ಸೊ ಅಂದ್ರೆ ನೆಗೆಟಿವ್ ಇದೆ ಸ್ನೇಹಿತರೆ, ನೆಗೆಟಿವ್ ಇದೆ. ನೆಗೆಟಿವ್ ಇದ್ರೆ ಏನ್ ಮಾಡ್ತೀರಾ? ಪಾಸಿಟಿವ್ ಮಾಡಬೇಕು. ಸೊ ಯು ಮಸ್ಟ್ ನಾಟ್ ಬಾದರ್ ಹಿಮ್ ವಿತ್ ಸಚ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇಲ್ಲಿ ಮಸ್ಟ್ ನಾಟ್ ಇದೆ ಅಂದ್ರೆ ಮಸ್ಟ್ ಯು ಆಗತ್ತೆ. ಸಿಂಪಲ್. He will
ಕಮ್ ಟುಮಾರೋ ಮಾರ್ನಿಂಗ್ ಅಂತ ಇದೆ. ಸೊ ಇದು ಫ್ಯೂಚರ್ ಟೆನ್ಸ್ ಇದೆ ಅಲ್ವಾ? ಹಾ, ಸೊ ವಿಲ್ ಕಮ್ ಇದೆ. ವಿಲ್ ಕಮ್ ಇದೆ ಅಂತ ಅಂದ್ರೆ ಈಗ ವಿಲ್ಗೆ ನಾವು ಓಂಟ್ ಹಿ ಅಂತ ಆಗುತ್ತೆ ಸ್ನೇಹಿತರೆ. ವಿಲ್ ಯಾವಾಗ್ಲೂ ವಿಲ್ ನಾಟ್ ಆಗಲ್ಲ, ವಿಲ್ ನಾಟ್ ಆಗೋದಿಲ್ಲ, ಓಂಟ್ ಅಂತ ಆಗತ್ತೆ. ಹಾ, ಗುಡ್. ಯಾ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ಟ್ಯಾಗ್ ಈಗ ಕಂಪ್ಲೀಟ್ ಆಗಿದೆ. ಸೊ ರೀಡ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂಡ್ ಚೂಸ್ ದ ಇನ್ಫಿನೇಟ್ ಅಂತ ಇದೆ. ಓಕೆ, ಇನ್ಫೈನೈಟ್ ವರ್ಬ್ಸ್ ಅಂತ ಇರುತ್ತೆ. ಸೊ ಇನ್ಫೈನೈಟ್ ವರ್ಬ್ಸ್ ನೋಡ್ತಾ ಹೋಗೋಣ. ತುಂಬಾ ಈಸಿ ಇದು ಕೂಡ ಸ್ನೇಹಿತರೆ. ಸೊ ಬನ್ನಿ. ವಿನಯ್ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಅ ಲೆಟರ್ ಟು ದ ಚೇರ್ಮನ್ ಅಂತ ಇದೆ. ಸೊ ಇಲ್ಲಿ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಚೇರ್ಮನ್ ಅಂತ ಇದೆ. ಸೊ ಸ್ನೇಹಿತರೆ ಟು ರೈಟ್ ಏನಾಗುತ್ತೆ? ಇನ್ಫೈನೈಟ್ ವರ್ಬ್ ಆಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಸೊ ಇಲ್ಲಿ ಟು ಇದೆಯಲ್ಲ, ಟು ಪ್ಲೇ ಎಲ್ಲಿದೆ? ಟು ಪ್ಲೇ ಇಲ್ಲಿದೆ ನೋಡಿ, ಇದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಸೊ ಸ್ಮಿತಾ ಹ್ಯಾಡ್ ನೋನ್ ದ. ಸೊ ಫೈಟ್ ನೀಟಿಂಗ್ ಏನಾಗುತ್ತೆ? ಫೈಟಿಂಟಿಂಗ್ ಅಂತ ಆಗುತ್ತೆ, ಅಥವಾ ಇದು ಪ್ರೊನೌನ್ಸಿಯೇಷನ್ ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಸೊ ಫ್ರೈಟಿಂಟಿಂಗ್ ಅಂತ ಆಗುತ್ತೆ. ಟ್ರೂತ್ ದ್ಯಾಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ ಅಂತ. ಓಕೆ, ಸ್ವಲ್ಪ ಜಗಳ ಆಗೋ ಒಂದು ಸಿಚುವೇಶನ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲೇನಾಗುತ್ತೆ? ಟು ಡೈ ಅಂತ ಆಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಕಾಮನ್ ಆಗಿ ತಿಳ್ಕೊಳ್ಳಿ, ಎಲ್ಲಿ ಇನ್ಫಿನಿಟಿವ್ ಬರುತ್ತೆ. ನಾನು ಟು ಇದ್ದಲ್ಲಿ ಮಾತ್ರ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಟು ರೈಟ್, ಟು ಪ್ಲೇ, ಟು ಡೈ ಅಂತ ಹಾಕ್ತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ ನಿಮ್ಗೆ? ಅಗೇನ್ ಸೊ ಟು ಡೈ ಅಂತ ಆಗತ್ತೆ, ಟು ಡೈ ಅಂತ ಆಗತ್ತೆ ಕ್ವಶನ್. ಓಕೆ, ಫೈಟನಿಂಗ್ ಅಂತ ಆಗತ್ತೆ, ನೋಡ್ಕೊಳ್ಳಿ ಇದನ್ನ. ಓಕೆ, ಹಾ ಬನ್ನಿ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಟು ದ ಅಸ್ಟೋನಿಮೆಂಟ್ ಆಫ್ ದೇರ್ ಗುರು ಅಂತ ಇದೆ. ಸೊ ಇದಕ್ಕೇನಾಗುತ್ತೆ ಆನ್ಸರ್? ಸೊ ವಾಸ್ ಟು ಕಂಪೇರ್ ಅಸ್ಟೋನಿಮೆಂಟ್ ಅಂಡ್ ಏಬಲ್ ಅಂತ. ಅಸ್ಟೋನಿಶ್ಮೆಂಟ್ ನೋಡಿ ಫ್ರೆಂಡ್ಸ್, ಇದು ಅಸ್ಟೋನಿಶ್ಮೆಂಟ್ ಅಂತ ಆಗುತ್ತೆ. ಸೊ ಟು ಕಂಪೇರ್ ಆಗುತ್ತೆ ನೋಡಿ, ಎಲ್ಲಿ ಟು ಬರ್ತಾ ಇದೆ ಎಲ್ಲ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ವೆರಿ ಈಸಿ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಪೆಡೆಸ್ಟ್ರಿಯನ್ಸ್ ಆರ್ ರಿಕ್ವೆಸ್ಟೆಡ್ ಟು ಕೀಪ್ ಆಫ್ ದ ಗ್ರಾಸ್ ಅಂತ ಇದೆ. ಸೊ ಪೆಡೆಸ್ಟ್ರಿಯನ್ಸ್ ಅಂತ ಅಂದ್ರೆ ಇಲ್ಲಿ ಸೊ ಬರಿಗಾಲಲ್ಲಿ ನಡೀತಾರಲ್ವಾ, ವಿತೌಟ್ ಅವರ ಫುಟ್ವೇರ್ ಇಲ್ಲದೆ ಅವರಿಗೆ ಅಂತಾರೆ. ಸೊ ಟು ಕೀಪ್ ಆಫ್ ಗ್ರಾಸ್ ಆರ್ ರಿಕ್ವೆಸ್ಟೆಡ್. ಟು ಕೀಪ್ ಆಫ್ ಅಂತ ಆಗುತ್ತೆ. ಟು ಅಂತ ಬಂದ್ರೆ ಅದೇ ಆನ್ಸರ್ ಆಗಿರುತ್ತೆ ನೋಡಿ. ವೆರಿ ಈಸಿ. ಅಂಡ್ ಕಮ್ ಟು ದ ಲಾಸ್ಟ್ ಕ್ವಶನ್. ಟು ಪೀಪಲ್ ಬಿಗನ್ ಟು ಮೂವ್ ಟುವರ್ಡ್ಸ್ ದ ಎಕ್ಸಿಟ್ಸ್ ಅಂತ ಇದೆ. ಸೊ ಬಿಗನ್, ಎಕ್ಸಿಟ್ಸ್, ಟು ಮೂವ್ ಟುವರ್ಡ್ಸ್ ಅಂತ ಇದೆ. ಟು ಮೂವ್ನ ಟುವರ್ಡ್ಸ್. ಹಾ, ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು. ಟು ಮೂವ್ ಆಗತ್ತೆ. ಟುವರ್ಡ್ಸ್ ಅನ್ನೋದು ಟೋಟಲಿ ಒನ್ ವರ್ಡ್, ಬಟ್ ನಮ್ಗೆ ಇನ್ಫೈನೈಟ್ ವರ್ಬ್ ಅಲ್ಲಿ ಟು ಮೂವ್ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಸಪ್ರೇಟ್ ಆಗಿದೆ ನೋಡಿ ಅದು. ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಲ್ಯಾಂಗ್ವೇಜ್ ಫಂಕ್ಷನ್ ನೋಡ್ಬೇಕಾಗಿದೆ ಈಗ. ವೆರಿ ಇಂಪಾರ್ಟೆಂಟ್ ಅಂಡ್ ತುಂಬಾನೇ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ನಾವು ಅಂಡರ್ಲೈನ್ ಸೆಂಟೆನ್ಸ್ ಮಾತ್ರ ನೋಡ್ತಾ ಹೋಗೋಣ, ಅವರೇ ಕ್ವಶನ್ ಅಲ್ಲಿ ಹೇಳಿರೋ ಹಾಗೆ. ಸೊ ಅಂಡರ್ಲೈನ್ ಕ್ವಶನ್ಸ್ ಏನ್ ಹೇಳುತ್ತೆ, ಯಾವ ಲ್ಯಾಂಗ್ವೇಜ್ ಆಫ್ ಫಂಕ್ಷನ್ ಹೇಳುತ್ತೆ ಅಂತ. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಜಲ್ ಹಿಮ್ ಅಂತ ಇದೆ. ಓಕೆ, ಇಂಜಲ್ಜ್ ಹಿಮ್ ಅಂತ. ಸೊ ಏನಾಗುತ್ತೆ ಫ್ರೆಂಡ್ಸ್, ಇದು ಆರ್ಡರಿಂಗ್, ಅಡ್ವೈಸ್, ಸಜೆಷನ್, ಗಿವಿಂಗ್ ಅ ಡೈರೆಕ್ಷನ್ ಅಂತ. ಸೊ ಇದು ಗಿವಿಂಗ್ ಅ ಸಜೆಷನ್ ಆಗತ್ತೆ. ಆಪ್ಷನ್ ಇಲ್ಲದರಿ ಒಂದು ನಿಮಿಷ. ಥರ್ಡ್ ಕ್ವಶನ್ ಫಸ್ಟ್ ಅಡ್ವೈಸ್ ಆಗುತ್ತೆ. ಸೊ ಅವರನ್ನ ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್, ಅಡ್ವೈಸ್ ಮಾಡ್ತಾ ಇದ್ರಿ. ಇವ್ನ ಮನೆಗೆ ಕರ್ಕೊಂಡು ಹೋಗಿ ಅವ್ರಿಗೇನೆಲ್ಲ ಎಲ್ಲಾನು ಉಪಚಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ. ಸೊ ಇದೇನಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಅಂದ್ರೆ, ಸೊ ಇದೊಂದು ಸಜೆಷನ್ ಆಗಿದೆ. ಏನ್ ಸಜೆಷನ್ ಇದೆ? ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಸೊ ನಾವು ಪಾರ್ಕ್ ಅಲ್ಲಿ ವಾಕ್ ಮಾಡೋದ್ರಿಂದ ನಾವು ಬೆಟರ್ ಆಗಿ ಫೀಲ್ ಮಾಡ್ಬೋದು ಅನ್ನೋದು. ಓಕೆ, ಸೊ ಥರ್ಡ್ ಕ್ವಶನ್ ಏನಿದೆ ನೋಡಿ.
ವೈ ಡೋಂಟ್ ಯು ಕನ್ಸಲ್ಟ್ ಎನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಇದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅವರು ಅಂತ ಅಂದರೆ ಗಿವಿಂಗ್ ಅ ಸಜೆಷನ್, ಅವರಿಗೆ ಸಜೆಷನ್ ಕೊಡ್ತಾ ಇದ್ದಾರೆ ದಟ್ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್ ಅಂತ. ಸೊ ಗಿವಿಂಗ್ ಅ ಸಜೆಷನ್ ಆಗುತ್ತೆ. ಎಲ್ಲಾನು ಕೂತ್ಕೊಳ್ಳಲಿ, ಯಾಕಂದ್ರೆ ಟೈಮು ತುಂಬ ಕಡಿಮೆ ಇದೆ ನನಗೆ, ಹಾಗಾಗಿ. ಸೊ ಫ್ರೆಂಡ್ಸ್, ವೈ ಡೋಂಟ್ ಯು ಕನ್ಸಲ್ಟ್ ಆನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಅಂದರೆ ಸೊ ಗಿವಿಂಗ್ ಅ ಸಜೆಷನ್ ಆಗುತ್ತೆ. ನೀವು ಯಾಕೆ ಬೇರೆ ಡಾಕ್ಟರ್ ಹತ್ರ ತೋರಿಸ್ಕೋಬಾರ್ದು ಅಂತ ಸಜೆಷನ್ ಕೊಡ್ತಾ ಇದೀವಿ. ಸೊ ಲಾಸ್ಟಲ್ಲಿ 4th ಕ್ವಶನ್ ಅಲ್ಲಿ ಇದೆ ನೋಡಿ ಏನಿದೆ ಅಂತ. ಸೊ ಕಮ್, ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ಟು ದಟ್ ವೇ, ಐ ಆಮ್ ಗೋಯಿಂಗ್ ದಟ್ ವೇ ಅಂತ ಇದೆ. ಸೊ ರಿಕ್ವೆಸ್ಟಿಂಗ್, ಸೀಕಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ಅಗ್ರಿಂಗ್ ಅಂತ ಇದೆ. ಸೊ ದಿಸ್ ಈಸ್ ದ ವಾಟ್, ಆಫರಿಂಗ್ ಅ ಹೆಲ್ಪ್. ಸೊ ಆಫರಿಂಗ್ ಹೆಲ್ಪ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಫ್ರೆಂಡ್ಸ್, ಅವರು ಆ ಕಡೆಗೆ ಹೋಗ್ತಾ ಇದ್ದೀನಿ, ನಾನು ನಿಮ್ಗೆ ಡ್ರಾಪ್ ಮಾಡ್ತೀನಿ ಅಂತ ಅವರಾಗಿನೇ ಹೇಳ್ತಿದ್ದಾರೆ, ಇವರೇನು ಅವ್ರಿಗೆ ಕೇಳಿಲ್ಲ, ಹಾಗಾಗಿ ಸೊ ಆಫರ್ ಕೊಡ್ತಾ ಇದ್ದಾರೆ, ಆಫರಿಂಗ್ ಹೆಲ್ಪ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಜೇಷನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಡೈರೆಕ್ಟ್ ಕ್ವಶನ್ಗೆ ಹೋಗೋಣ ಅಥವಾ ಇಲ್ಲ, ಇದು ರೀಡ್ ಮಾಡಲೇಬೇಕಾಗತ್ತೆ. ಸೊ ರಾಜೇಶ್, ಹಾಯ್ ಸುನಿಲ್, ಡಿಡ್ ಯು ಅಟೆಂಡ್ ದ ಕನ್ಸರ್ಟ್ ಎಸ್ಟರ್ಡೇ? ಸುನಿಲ್, ನೋ, ಐ ಡಿಡಂಟ್. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ಡ್ಯಾಶ್ ಅಟೆಂಡ್ ಇಟ್ ಅಂತ ಇದೆ. ಏನಾಗುತ್ತೆ, ಉಢ್ಯಾವಾಗುತ್ತೆ ಸ್ನೇಹಿತರೆ. ಸೊ ನೀನು ನನಗೇನಾದರೂ ಮೊದಲೇ ಹೇಳಿದ್ರೆ ನಾನೇನು ಮಾಡ್ತಿದ್ದೆ, ಅಟೆಂಡ್ ಆಗ್ತಿದ್ದೆ ಅನ್ನೋದು ಅರ್ಥ ಕೊಡುತ್ತೆ. ಸೊ ಆಪ್ಷನ್ಸ್ ಎಲ್ಲ ಓದಿ, ಆಪ್ಷನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕಷ್ಟು ಸಮಯ ಇಲ್ಲ. ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ರಾಧಿಕಾ, ಹಾಯ್ ಸ್ಮಿತಾ, ಡಿಡ್ ಯು ಮೀಟ್ ಅನು ಎಸ್ಟರ್ಡೇ? ಸ್ಮಿತಾ, ನೋ, ಇಟ್ ವಾಸ್ ರೇನಿಂಗ್ ಟಿಲ್ ಲೇಟ್ ಎಟ್ ನೈಟ್, ಅದರ್ವೈಸ್ ಐ ಡ್ಯಾಶ್ ಗಾನ್ ಟು ಹರ್ ಹೌಸ್ ಅಂತ ಇದೆ. ಸೊ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ, ಸೇಮ್ ವುಡ್ ಹ್ಯಾವೇ ಆಗುತ್ತೆ, ವುಡ್ ಹ್ಯಾವೇ ಆಗುತ್ತೆ. ಓಕೆ, ಸೊ ಇಫ್ ಕ್ಲಾಸ್ ಬಂದ್ರೆ ಅದು ಈಸಿ ಆಗುತ್ತೆ. ಸೊ ನೋಡಿ, ಡೂ ಆಸ್ ಡೈರೆಕ್ಟರ್ ಅಂತ ಇದೆ. ಸೊ ಇಲ್ಲಿ ನಾವು ಸೊ 1 syllable ಇರ್ತಕ್ಕಂತಹ ವರ್ಡ್ಗಳನ್ನ ಗ್ರೂಪ್ ಅಲ್ಲಿ ನೋಡ್ಬೇಕಾಗಿದೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 1 syllable ಅಂತ. ಸೊ ಮದರ್, ಮದರ್ ಟು 2 syllable ಇದೆ. ಓಕೆ, ಕ್ಯಾನ್ಸರ್, ಸೊ ಕ್ಯಾನ್ಸರ್ ಇಲ್ಲೂ ಕೂಡ 2 syllable ಇದೆ. ಹಾಸ್ಪಿಟಲ್ 3 syllables ಇದೆ. ಸೊ ಇಲ್ಲಿ ಆಪ್ಷನ್ ಅಂದ್ರೆ ಗ್ರೂಪ್ ಅಲ್ಲಿ ಇರ್ತಕ್ಕಂಥ 2ನೇದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ, ದಟ್ ಈಸ್ ಸ್ಪ್ರಂಗ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಟ್ರಾಫಿಕ್ ಇದೆ, ಡಾಕ್ಟರ್ ಇದೆ, ಟ್ರಕ್ ಅಂತ ಇದೆ, ಕನ್ಸರ್ಟ್ ಅಂತ ಇದೆ. ಸೊ ಟ್ರಾಫಿಕ್, ಇಲ್ಲಿ 2 syllables ಬರ್ತಾ ಇದೆ ನೋಡಿ, ಡಾಕ್ಟರ್, ಸೊ 2 ಬರ್ತಾ ಇದೆ. ಕನ್ಸರ್ಟ್ 3 syllables ಬರ್ತಾ ಇದೆ. ಸೊ ಸ್ಟ್ರಕ್ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಎಸ್. ಸೊ ಕಮಿಂಗ್ ಟು ದ ನೆಕ್ಸ್ಟ್, 2 syllables ನ ನೋಡ್ಬೇಕಾಗಿದೆ, ಎಲ್ಲೆಲ್ಲಿ 2 syllables ಬರುತ್ತೆ ಅಂತ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಟೈಮ್ ಇಲ್ಲ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಬ್ಯೂಟಿಫುಲ್ ಕಾಫ್, ಹ್ಯಾಪಿನೆಸ್, ಪರ್ಫಾರ್ಮ್ ಅಂತ ಅಂದಾಗ ಸೊ ಇಲ್ಲಿ ನಿಮ್ಗೆ ಪರ್ಫಾರ್ಮ್ ಅನ್ನೋದು ಬರುತ್ತೆ. ಸೊ 2 syllable ಇರೋದು. ಓಕೆ, ಇದಕ್ಕೆ 1 syllable ಇದೆ ರೀ, ಇದಕ್ಕೆ 1 syllable ಇದೆ. ಸೊ ಇದಕ್ಕೆ ಜಾಸ್ತಿನೇ syllables ಇದೆ, ಇದಕ್ಕೂ ಕೂಡ ಮ್ಯಾಕ್ಸಿಮಮ್ 4 syllables ಇದೆ, ಇದಕ್ಕೂ ಹಾಗೆ ಇದಕ್ಕೆ. ಸೊ ಆನ್ಸರ್ ನಮಗೆ ಪರ್ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಸೊ ಕಲೆಕ್ಟಿವ್ ವರ್ಡ್ಸ್ ಇದೆ ನೋಡಿ, ಕಲೆಕ್ಟಿವ್ ವರ್ಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕ್ಯಾನ್ಸರ್ ಏನಾಗುತ್ತೆ, ಕ್ಯಾನ್ಸರ್, ಹಾಸ್ಪಿಟಲ್, ಹಾಸ್ಪಿಟಲ್ ಕರೆಕ್ಟ್ ಆಗುತ್ತೆ ಆನ್ಸರ್. ಸಿತಾರ್, ಪ್ಲೇಯರ್ ಆಗತ್ತೆ ಫ್ರೆಂಡ್ಸ್. ಓಕೆನಾ, ಇದರ PDF ನ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗ್ಲಿಕ್ಕೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ ಪಡ್ಕೋಬಹುದು. ಓಕೆ, ಇದೆಲ್ಲ ಏನ್ ಬೇಕಾಗಿಲ್ಲ ನಿಮ್ಗೆ, ಸುಮ್ಮನೆ ಸ್ಕಿಪ್ ಮಾಡಿದೀನಿ ಅಂತ ಅನ್ಬಾರ್ದ್ರಿ ನೀವು, ಅದೊಂದು ಭಯ ನಮ್ಗೆ, ಸುಮ್ಮನೆ ಸ್ಕಿಪ್ ಮಾಡಿದ್ದಾರೆ ಮೇಡಮ್ ಅನ್ಕೊಂಡು. 7th ಕ್ವಶನ್ ನೋಡೇ ಬಿಡೋಣವಾ? 7th ಕ್ವಶನ್ ನೋಡೇ ಬಿಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ಸ್ ಬಗ್ಗೆ ಇದೆ. ದಿಸ್ ಈಸ್ ನಾಟ್ ಸಾರಿ, ನಂಗೆ ಹಂಗೆ ಆನ್ಸರ್ ಬಂದ್ಬಿಡ್ತು ನೋಡಿ ಬಾಯಲ್ಲಿ. ದಿಸ್ ಈಸ್ ನಾಟ್ ಡ್ಯಾಶ್ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ.
ಸೊ ದ ಬರುತ್ತೆ ಫ್ರೆಂಡ್ಸ್ ಇಲ್ಲಿ, ದಿಸ್ ಈಸ್ ದ ಲಾಸ್ಟ್ ಟೈಮ್ ಅಂತ ಆಗುತ್ತೆ. ಸೊ ಸೆಕೆಂಡ್ ಒನ್, ಹಿ ವುಡ್ ಪ್ಲೇ ದ ಸಿತಾರ್ ಅಂಡ್ ಸೊ ಫ್ರೇಸ್ ವುಡ್ ಬಿ ಡ್ಯಾಶ್ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ ಅಂತ ಆಗುತ್ತೆ. ಸೊ ಅ ಗ್ರೇಟ್ ಆಗುತ್ತಾ? ಎಸ್, ಆ ಗ್ರೇಟ್ ಅಂತ ಆಗುತ್ತೆ. ಆ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ ಅಂತ ಆಗುತ್ತೆ. ಸೊ ಥರ್ಡ್ ಒನ್, ದ ಕನ್ಸರ್ಟ್ ಕಮ್ ಟು ಡ್ಯಾಶ್ ಎಂಡ್ ಅಂಡ್ ದ ಆಡಿಯನ್ಸ್ ಗೇವ್ ದ ಆರ್ಟಿಸ್ಟ್ ಸ್ಟ್ಯಾಂಡಿಂಗ್, ಏನಾಗುತ್ತೆ ಇದು? ಓಷನ್ ಅಂತ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ಆನ್ಸರು? ಡ್ಯಾಶ್ ಎಂಡ್. ಸೊ ಡ್ಯಾಶ್ ಎಂಡ್ ಅಂದಾಗ ಆನ್ ಅಂತ ಬರುತ್ತೆ, ಯಾಕಂದ್ರೆ ಇಲ್ಲಿ ಈ ಡಿಫ್ರೆನ್ಸ್, ಹಾಗಾಗಿ ಆನ್ ಎಂಡ್ ಅಂತ ಬರುತ್ತೆ, ಆನ್ ಎಂಡ್ ಅಂತ ಬರುತ್ತೆ. ಓಕೆ, ಸೊ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ಅಂಡರ್ಲೈನ್ ಮಾಡಿದಂತಹ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಸೊ ಫಸ್ಟ್ ಒನ್ನು ಡಾರ್ಲಿಂಗ್ ಅಂತ ಇದೆ. ಸೊ ಡಾರ್ಲಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಕೈಂಡ್ಲಿ ಇದೆ ಸ್ನೇಹಿತರೆ, ಸೊ ಕೈಂಡ್ಲಿ ಅಡ್ವರ್ಬ್ ಆಗುತ್ತೆ. ಸೊ ಫೈಟಿಂಗ್ ಅಂತ ಇದೆ. ಓಕೆ, ಫೈಟಿಂಗ್ ಅಂತ ಏನಾಗುತ್ತೆ? ಫೈಟಿಂಗ್ ಇದೊಂದು, ಇದು ಕೂಡ ಏನಾಗುತ್ತೆ? ಒಂದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ವರ್ಸ್ ಅಂತ ಇದೆ, ಏನಾಗುತ್ತೆ ರೀ? ಯಾವುದಿದು? ಫೋರ್ತ್ ಕ್ವಶನ್, ಏಟ್ತ್ ಫೋರ್ತ್ ಕ್ವಶನ್ ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್ ಆಗುತ್ತೆ. ಆ ಲಾರ್ಜ್ ಅಂಡರ್ಲೈನ್ ಮಾಡಿದ್ರೆ ಅಷ್ಟೇ ನೋಡ್ಕೋಬೇಕ್ರಿ, ಇಷ್ಟೆಲ್ಲ ಓದ್ಕೊಂಡ್ರೆ ಟೈಮ್ ಇಲ್ಲ. ಸಾರಿ, ಒನ್ ಸೆಕೆಂಡ್ ಪ್ಲೀಸ್. ಓಕೆ, ಸಾರಿ ಫಾರ್ ದ ಲೇಟ್. ಸ್ಪೀಚ್ ಇದೆ ರೀ. ಸ್ಪೀಚ್ ಏನಾಗುತ್ತೆ ಹೇಳಿ ನೋಡೋಣ. ಅಂಡರ್ಲೈನ್ ಮಾಡಿದ ವರ್ಡ್ ಯಾವುದು? ಸ್ಪೀಚ್ ಅಂತ. ಸೊ ಸ್ಪೀಚ್ ಏನಾಗುತ್ತೆ? ನೌನ್ ಆಗುತ್ತೆ. ನೌನ್ ಆಗುತ್ತೆ, ನಾಮಪದ ಅಂತ ಹೇಳ್ತೀವಿ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಲ್ಲ ಏನ್ ಬೇಡ ರೀ, ಎಷ್ಟು ಟೈಮ್ ಎಷ್ಟಷ್ಟೇ. MCQs ಇರೋದು ಮಾತ್ರ ನೋಡ್ತಾ ಹೋಗ್ಬೇಕು. ಇದು ನೋಡಿ, ಇದು GPT ಪೇಪರ್ 2 ಅಲ್ಲಿ ಬರುತ್ತೆ ನೋಡಿ. ಯೂಸ್ ದ ವರ್ಡ್ ವಾಕ್ ನೌನ್ ಇನ್ ಅ ಸೆಂಟೆನ್ಸ್. ಯೂಸ್ ದ ವರ್ಡ್ ಸ್ಮೈಲ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ. ಈ ತರದ ಕ್ವಶನ್ಸ್ ಹಿಂಗೆ ಪೇಪರ್ 2 GPT ಬರೀತಿರಲ್ವಾ. ಸೊ ಇದು ಕೂಡ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಬ್ರಾಕೆಟ್ಸ್ ಅಲ್ಲಿ ಇದು ಕೂಡ ಬರುತ್ತೆ. ಚೂಸ್ ದ ಪ್ಯಾಸಿವ್ ವಾಯ್ಸ್ ಬೇಕಾಗಿಲ್ಲ ರೀ. ಚೂಸ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್, ಇದೆಲ್ಲವೂ ಬೇಕಾಗಿಲ್ಲ. ಫಾಲೋವಿಂಗ್ ಟು edit the sentence and rewrite. Okay. Sorry. ಸೊ ಜನರಲ್ ಆಗಿ ನಮ್ಗೆ ಏನ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಇವೆಲ್ಲ ಏನಿದೆ ನೋಡಿ ಕ್ವಶನ್, ಮತ್ತೆ ನೋಡಿ, ಮತ್ತೆ ಆಮೇಲೆ ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲವೂ ಕೂಡ ಲೆಸನ್ಗೆ ಸಂಬಂಧಪಟ್ಟಿದ್ದು. ನಾವು ಗ್ರಾಮರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಮತ್ತೆ ಮೇಡಮ್ ಯಾಕೆ ಸ್ಕಿಪ್ ಮಾಡಿದ್ರು ಅಂತ, ಹೂಸ್ ಅಂಡ್ ದೀಸ್ ಇದೆ, ಇದೆಲ್ಲ ಹೂಸ್ ಅಂಡ್ ದೀಸ್. ಸೊ ನೋಡಿ, ಇಷ್ಟು ಕ್ವಶನ್ಸ್ ಎಲ್ಲ ಇದೆ. ಸೊ ಪೋಯಮ್ಗೆ ಬರ್ತೀವಿ. ಸೊ ಫ್ರೆಂಡ್ಸ್, ಯಾವುದು 10th ಅಲ್ಲಂತೂ ಪೋಯಮ್ ಅಲ್ಲಿ ಗ್ರಾಮರ್ ಕೊಟ್ಟಿಲ್ಲ ರೀ, ಗ್ರಾಮರ್ ಕೊಟ್ಟಿಲ್ಲ LBA ಕ್ವಶನ್ ಆನ್ಸರ್ಸ್ ಅಲ್ಲಿ. ಸೊ ಡೈರೆಕ್ಟ್ ನಾವು ಲೆಸನ್ಸ್ಗೆ ಹೋಗ್ಬೇಕು. ಸೊ 6th ಲೆಸನ್ ಇದೆ, ದ ಡಿಸ್ಕವರಿ ಅಂತ. ಸೊ ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. 6th 7 8 ಆದ್ರೆ ಮುಗ್ದೆ ಹೋಗುತ್ತೆ. 6 7 8 ಈ 3 ಕ್ಲಾಸಸ್ ಇದೆ ನೋಡಿ. ಇಷ್ಟಾದ್ರೆ 10th LBA ಕ್ವಶನ್ ಮುಗಿಯುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.